ಇನ್ನು ಶಿವಮೊಗ್ಗದ ಸಂಗೀತ ನಿಗೂಢ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಲಕಿ ಹತ್ಯೆ ಬಳಿಕ ಸೂಟ್ಕೇಸ್ನಲ್ಲಿ ಶವ ಸಾಗಾಟ ಮಾಡಲಾಗಿತ್ತು. ಸಾಗಿಸಿದಂಥ ಆರೋಪಿಗಳು ಶಿಕಾರಿಪುರ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದಾರೆ. ಸದ್ಯ 4 ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣ ಮುಚ್ಚಾಕೋದಕ್ಕೆ ಷಡ್ಯಂತ್ರವನ್ನ ಮಾಡಿದ್ರು ಅನ್ನುವಂತಹ ವಿಚಾರಗಳು ಕೂಡ ಈಗ ಬಯಲಾಗಿದೆ. ಬಂಜಾರ ಸೇರಿದಂತೆ ವಿವಿಧ ಸಂಘಟನೆಗಳು ಈ ಕುರಿತಂತೆ ಪ್ರತಿಭಟನೆಗಿಳಿದಿವೆ. ಕಳೆದ 2 ದಿನಗಳಿಂದ ಶಿಕಾರಿಪುರ ಪಟ್ಟಣದಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಶಿಕಾರಿಪುರ ಪಟ್ಟಣದ ಪೊಲೀಸರು ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಮೃತ ಸಂಗೀತ ಕುಟುಂಬಸ್ಥರಿಂದ ಈ ರೀತಿಯ ಆರೋಪಗಳು ಕೇಳಿಬರ್ತಾ ಇದೆ. ರಾಜಕೀಯ ಪ್ರಭಾವ ಬೀರಿ 4 ಬಚಾವ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಕೊಲೆ ಪ್ರಕರಣವನ್ನ ಆತ್ಮಹತ್ಯೆ ಪ್ರಕರಣ ಅಂತ ಹೇಳಿ ಮುಚ್ಚಾಕುವಂತಹ ಪ್ರಯತ್ನಗಳು ನಡೀತಾ ಇದೆ ಅಂತ ಹೇಳಿ ಮೃತಳ ತಂದೆ ಪರಮೇಶ್ವರ್ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಸಂಗೀತ ಮೃತಪಟ್ಟು 1 ವರ್ಷದ ಬಳಿಕ ಈಗ ಪ್ರಕರಣ ಬಯಲಾಗಿರುವುದು. ಶಿಕಾರಿಪುರ ಪಟ್ಟಣದ ಪಿಜಿಯಲ್ಲಿ ಈ ಬಾಲಕಿ ಸಂಗೀತ ಮೃತಪಟ್ಟಿರ್ತಾರೆ. ಶಿಕಾರಿಪುರ ತಾಲೂಕು ಬಂಜಾರ ಸಂಘದ ಮಾಜಿ ಅಧ್ಯಕ್ಷ ಗಂಗಾ ನಾಯಕ್ ಹಾಗೂ ಬಿಜೆಪಿ ಮುಖಂಡ ಪಿಜಿ ಮಾಲೀಕೆ ಸೌಭಾಗ್ಯ ಸ್ನೇಹಿತೆ ರಂಜಿತಾ ಹಾಗೆ ಪ್ರಿಯಾ ನಾಯಕ್ ಇವರೆಲ್ಲರೂ ಕೂಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಸಂಗೀತ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಸೌಭಾಗ್ಯ ಮಾಹಿತಿಯನ್ನ ಯಾಕೆ ನೀಡಲಿಲ್ಲ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ವ್ಯಕ್ತವಾಗ್ತವೆ. ವ್ಯವಸ್ಥಿತವಾಗಿ ಸಂಗೀತ ಪ್ರಕರಣವನ್ನ ಮುಚ್ಚಾಕುವಂತಹ ಷಡ್ಯಂತ್ರಗಳು ನಡೀತಾ ಇದೆ ಅಂತ ಹೇಳಿ ಅವರ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನೋಡಿ, ಬಾಲಕಿ ಸಂಗೀತ ಶವವನ್ನ ಸೂಟ್ಕೇಸ್ನಲ್ಲಿ ಹಾಕಿದ್ರು ಆರೋಪಿಗಳು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿ ಅರಣ್ಯ ಪ್ರದೇಶದಲ್ಲಿ ಎಸೆದು ಬಂದಿದ್ರು. ಪೊಲೀಸರಿಗೆ ಸೂಟ್ಕೇಸ್ ಮತ್ತು ಸಂಗೀತಾಳ ಅಸ್ಥಿಪಂಜರ ಪತ್ತೆಯಾಗಿತ್ತು. ಸೂಟ್ಕೇಸ್ ಮತ್ತು ಅಸ್ಥಿಪಂಜರವನ್ನ ಪೊಲೀಸರು ವಶಪಡಿಸಿಕೊಳ್ತಾರೆ. ಜೊತೆಗೆ ಅದನ್ನ ಮತ್ತೆ FSLಗೂ ಕೂಡ ಕಳುಹಿಸ್ತಾರೆ. ಏನು ಹೇಗೆ ಕೊಲೆ ಆಯಿತು ಅನ್ನುವಂತಹ ಕುರಿತಂತೆ ಒಂದಷ್ಟು ತನಿಖೆ ವಿಚಾರಣೆಗಳೆಲ್ಲವೂ ಕೂಡ ನಡೆಯುತ್ತೆ. ಪ್ರಕರಣವನ್ನ ಅದಾದ ನಂತರದಲ್ಲಿ SITಗೆ ಒಪ್ಪಿಸೋದಕ್ಕೆ ಕುಟುಂಬಸ್ಥರು ಹಾಗೂ ವಿವಿಧ ಸಂಘಟನೆಗಳು ಒತ್ತಾಯವನ್ನ ಮಾಡಿವೆ. ನ್ಯಾಯಾಂಗ ಬಂಧನದಲ್ಲಿರುವಂತಹ 4 ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ಪೊಲೀಸರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಕುರಿತಂತೆ ಈಗ ಪ್ರತಿಭಟನೆಗಳು ಕೂಡ ನಡೀತಾ ಇದೆ. ಸತ್ತ 1 ವರ್ಷ ಆಗ್ತಾ ಬಂದಿದೆ ಈ ಕೊಲೆ ಪ್ರಕರಣ. ಆದ್ರೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರು ರಾಜಕೀಯ ಪ್ರಭಾವವನ್ನ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ತಾವು ಹೊರಗಡೆ ಬರೋದಕ್ಕೆ ಬಹಳ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗ ಶಿಕಾರಿಪುರ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೀತಾ ಇದೆ. ಅವರ ಕುಟುಂಬಸ್ಥರು ಕೂಡ ತಮ್ಮ ಮಗಳಿಗೆ ಅನ್ಯಾಯ ಆಗಿದೆ, PG ಮಾಲೀಕೆ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿದ್ದಾರೆ, ಅವರೆಲ್ಲರನ್ನ ಕೂಡ ವಶಕ್ಕೆ ಪಡಿಬೇಕು, ವಿಚಾರಣೆಯನ್ನ ನಡೆಸಬೇಕು, ಜೊತೆಗೆ ಸತ್ಯಾಸತ್ಯತೆಯನ್ನ ಹೊರತೆಗೆಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಗಳು ನಡೀತಾ ಇದೆ.